ಯಾಕೆ ಸುರೇಶ್ ಗೌಡರು KN ರಾಜಣ್ಣವ್ರ ಮೇಲೆ ದಾಳಿ ನಡೆಸ್ತಿಲ್ಲ ಅಂತೇಳಿ ನನಗೆ ಒಂದು ವಿಶೇಷವಾಗಿ ಅನಿಸೋದೇನಪ್ಪ ಅಂದರೆ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ. ರಾಜಣ್ಣವ್ರ ಮೇಲೆ ದಾಳಿ ಮಾಡೋದು ಸುರೇಶ್ ಗೌಡ್ರಿಗೆ ಗೊತ್ತಿದೆ. ಅದನ್ನೇನು ಗೌರಿಶಂಕರ್ ಅವ್ರ ಹತ್ರ ಹೇಳಿ ತಿಳ್ಕೊಳ್ಳೋವಂಥ ನೆಸೆಸಿಟಿ ಇಲ್ಲ. ಅಂದರೆ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಹಾಲಪ್ಪನವರು ಅದರಲ್ಲಿದ್ದಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಗೌರಿಶಂಕರ್ ಅವರು ಇದ್ದಾರೆ. ನನಗೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ದಾಳಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಆದರೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನಪ್ಪ ಅಂತ ಹೇಳಿದ್ರೆ, ನಾನು ಒಬ್ಬ ಶಾಸಕ, ವಿರೋಧ ಪಕ್ಷದ ಶಾಸಕ, 3 ಬಾರಿ ಶಾಸಕನಾಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ, 2 ಬಾರಿ ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ. ನನಗೆ ಯಾವ ಸಂದರ್ಭದಲ್ಲಿ ಯಾವುದ ವಿಷಯವನ್ನು ತಗೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ನಾನೇನೋ ಈ ಪತ್ರಿಕಾಗೋಷ್ಠಿಯನ್ನು ಯಾಕೆ ಕರೆದಿದ್ರು ಗೌರಿಶಂಕರ್ ಅವರು, ಹಾಲಪ್ಪನವರು ಮತ್ತು ಚಂದ್ರಶೇಖರ್ ಗೌಡರು ಅಂತೇಳಿ ಯಾರು ಕರೆಸಿದ್ರು ಅಂತ ಅದು ಗೊತ್ತಿದೆ. ನಾನೇನೊಬ್ಬ ಅಮಾಯಕ ಅಲ್ಲ, ಒಬ್ಬ ದಡ್ಡ ಅಲ್ಲ. ಈ ಪತ್ರಿಕಾಗೋಷ್ಠಿಯಿಂದ ಯಾರಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಪತ್ರಿಕಾ ಮಾಧ್ಯಮದವರು ನೀವು ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀವಿ, ತುಮಕೂರು ಜಿಲ್ಲೆಯವರು. ಇದರಿಂದ ಜಿ ಪರಮೇಶ್ ಸಾಹೇಬರೇ ಇದ್ದಾರೆ, ಅದರಲ್ಲೇನೋ ಜಿ ಪರಮೇಶ್ವರ್ ಅವರೇ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿರೋವಂಥದ್ದು. ಇನ್ನೊಂದು, ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ, ಗೌರಿಶಂಕರ್ ಬಗ್ಗೆ ಆಗಲಿ, ರಾಜಣ್ಣವ್ರ ಬಗ್ಗೆ ಆಗಲಿ, ಪರಮೇಶ್ವರ್ ಅವ್ರ ಬಗ್ಗೆ ಆಗಲಿ, ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನಾನು ನನ್ನ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧನೇ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದಂಥವ್ರು ನಾನಲ್ಲ, ಅದು ಇಡೀ ನಮ್ಮ NDA ಟೀಮು ಎಲ್ಲರೂ ಕೂಡ ನಾವು ಹೋರಾಟ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದಾಗ ಪರಮೇಶ್ ಸಾಹೇಬ್ರೆ ಬಂದು ಕಾಂಪ್ರಮೈಸ್ ಮಾಡಿ ನಾನು ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ₹1 ಹಣ ಬಿಡುಗಡೆ ₹1 ಹಣ ಬಿಡುಗಡೆ ಮಾಡಿಲ್ಲ. ಇವತ್ತು ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯಾಕೆ ನಾವು ಪರಮೇಶ್ವರ್ ಅವ್ರನ್ನ ಇದನ್ನು ಪತ್ರಿಕಾಗೋಷ್ಠಿ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ, ಮೊನ್ನೆ ಗಣರಾಜ್ಯೋತ್ಸವ ಆದಂಥ ಸಂದರ್ಭದಲ್ಲಿ 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರು ಲಿಂಕ್ ಕ್ಯಾನಲ್ ಏನಿದೆ, ಇವತ್ತು ರಾಮನಗರ ಜಿಲ್ಲೆಗೆ ನೀರನ್ನು ತೊಗೊಂಡು ಹೋಗಬೇಕು ಅಂತೇಳಿ ಲಿಂಕ್ ಕ್ಯಾನಲನ್ನು ಗಣರಾಜ್ಯೋತ್ಸವದ ಅವರ ಭಾಷಣದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ಸೇರಿಸ್ಕೊಂಡು ಓದಿದ್ರು. ಇದು ಬಹಳ ನನಗೆ ನೋವಾಯಿತು. ನಾನು ಲಿಂಕ್ ಕ್ಯಾನಲನ್ನು ವಿರೋಧ ಮಾಡ್ತಿದ್ದಂಥವರು ನಾನು ಮತ್ತು ಜ್ಯೋತಿ ಗಣೇಶ್ ಮತ್ತು NDA ಪಾರ್ಟ್ನರ್ಸ್ಗಳು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು, ಆ ಲಿಂಕ್ ಕ್ಯಾನಲ್ ಆಗಬಾರ್ದು ಅಂತೇಳಿ, ರಾಮನಗರ ಜಿಲ್ಲೆಗೆ ನೀರು ಕೊಡಬಾರ್ದು ಅಂತೇಳಿ ಹೋರಾಟ ಮಾಡ್ತಿದ್ದೇವೆ. ಆದರೆ ನಮ್ಮನ್ನು ಜ್ಯೋತಿ ಗಣೇಶನ ಕುಂಡಿಸ್ಕೊಂಡು ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಆ ಲಿಂಕ್ ಕೆನಾಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾನು ಗೌರಿಶಂಕರ್ ಅವರಿಗೆ ಮತ್ತು ರಾಜಣ್ಣವರು ಯಾವಾಗಲೂ DK ಶಿವಕುಮಾರ್ ಅವ್ರನ್ನ ಟೀಕೆ ಮಾಡ್ತಾರೆ, ಕುಬೇರರ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಾರೆ. ಪದೇ ಪದೇ ಅವರ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ರಾಜಣ್ಣವರು ಮತ್ತು DK ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ. ನಾನು ರಾಜಣ್ಣವ್ರಿಗೆ ಕೇಳೋದಿಷ್ಟೇ, ಮತ್ತು ಗೌರಿಶಂಕರ್ ಹಾಲಪ್ಪನವ್ರಿಗೆ, ಚಂದ್ರಶೇಖರ್ ಗೌಡರಿಗೆ, ಪರಮೇಶ್ವರವ್ರಿಗೆ ಹೇಳೋದು ಇಷ್ಟೇ, ನೀವು ಯಾಕೆ ರಾಜಣ್ಣನಿಗೆ ಹೇಳಿ ಜಿಲ್ಲೆಯ ಹಿತದೃಷ್ಟಿಯಿಂದ ಆ ಲಿಂಕ್ ಕೆನಾಲ್ ಬಗ್ಗೆ ಟೀಕೆ ಮಾಡಬಾರ್ದು DK ಶಿವಕುಮಾರ್ ಅವ್ರಿಗೆ. ಇದನ್ನು ಹಾಲಪ್ಪನವರು ಮತ್ತು ಗೌರಿಶಂಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಯಿತು. ರಾಜಣ್ಣವ್ರನ್ನ ಟೀಕೆ ಮಾಡಲ್ಲ ಯಾಕೆ ಅಂತೇಳಿ ಪ್ರಶ್ನೆ ಹಾಕಿದ್ದಾರೆ. ಅದಕ್ಕೆ ಉತ್ತರವನ್ನು ರಾಜಣ್ಣವ್ರಿಗೆ ಕೊಡುವಂಥ ಉತ್ತರವನ್ನು ಕೊಡಿಸ್ಬೇಕು ಗೌರಿಶಂಕರ್ ಅವರು ಮತ್ತು ಹಾಲಪ್ಪನವರು ಮತ್ತು ಚಂದ್ರಶೇಖರ್ ಗೌಡರು, ಪರಮೇಶ್ ಸಾಹೇಬರು. ನಾನು ಇವತ್ತು ಪರಮೇಶ್ವರ್ ಅವರು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ. ಒಂದು ಲಿಂಕ್ ಕ್ಯಾನಲ್, ಇದು ಇಡೀ ಜಿಲ್ಲೆಗೆ ಮಾರಕ ಆಗ್ತಿರೋಂಥ ಒಂದು ಯೋಜನೆ. ಮಧುಗಿರಿ ಒಟ್ಟು 7 ತಾಲೂಕುಗಳಿಗೆ ಹೇಮಾವತಿ ನೀರನ್ನು ಮರೀಚಿಕೆ ಆಗುವಂಥ ವಿಷಯ. ಒಂದು ಗುಬ್ಬಿ ಕ್ಷೇತ್ರಕ್ಕೆ ನೀರು ಬರಲ್ಲ, ಸಿರಾ ಕ್ಷೇತ್ರಕ್ಕೆ ಬರಲ್ಲ, ಮಧುಗಿರಿಗೆ ಬರಲ್ಲ, ಕೊರಟಗೆರೆಗೆ ಬರಲ್ಲ, ತುಮಕೂರು ಸಿಟಿಗೆ ಬರಲ್ಲ, ತುಮಕೂರು ಗ್ರಾಮಾಂತರಕ್ಕೆ ಇದರಿಂದ ನೀರು ಬರಲ್ಲ. ಸುಮಾರು 6 ತಾಲೂಕುಗಳಿಗೆ ವಂಚನೆ ಆಗಿ ನೀರನ್ನು ರಾಮನಗರಕ್ಕೆ ಹರಿಸುವಂಥ ಎಕ್ಸ್ಪ್ರೆಸ್ ಕೆನಾಲನ್ನು ಕೂಡಲೇ ನಿಲ್ಲಿಸಬೇಕು. ಪರಮೇಶ್ವರ್ ಅವರಿಗೆ ಕೊನೆಯದಾಗಿ ನಾವು NDA ಶಾಸಕರು, ಇನ್ಕ್ಲೂಡಿಂಗ್ ಶ್ರೀನಿವಾಸ್ ಅವರು, ಗುಬ್ಬಿ ಶಾಸಕರು, ನಾವೆಲ್ಲರೂ ವಿನಂತಿ ಮಾಡ್ತಿದ್ದೇವೆ, ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನಲನ್ನು ಯೋಜನೆಯನ್ನು ಮುಂದಿನ ಕ್ಯಾಬಿನೆಟ್ಟಲ್ಲಿ ತಂದು ಇದನ್ನು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ
ಉಗ್ರವಾದ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ. ಮುಗಿಸ್ಬಿಡ್ತೀನಿ ನಾನು. ಮತ್ತು ನಾವು ನಮ್ಮ ಕ್ಷೇತ್ರದ ತುಮಕೂರು ಜಿಲ್ಲೆ ವಿಷಯ ಬಂದಾಗ ನಾನು 3-4 ವಿಷಯವನ್ನು ಪ್ರಸ್ತಾಪ ಮಾಡಿದೆ. ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ತಾರತಮ್ಯ ಇದೆ ಅಂತ ಹೇಳಿದ್ರೆ, ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ 100 ಕೋಟಿ ಅನುದಾನ ಬರುತ್ತೆ, ಲಿಂಕ್ ಕ್ಯಾನಲ್ ಅದಕ್ಕೆ ಅನುದಾನ ಬರುತ್ತೆ. ಇವತ್ತು ಎತ್ತಿನೊಳೆ ಯೋಜನೆ ಕೊರಟಗೆರೆಗೂ ಆಗಿದೆ, ಅಂದರೆ ಸುಮಾರು 50 ಕೆರೆಗಳನ್ನು ತುಂಬಿಸುವಂಥದ್ದು. ಮಧುಗಿರಿಗೂ ಆಗಿದೆ, ಸುಮಾರು ಒಂದು 60-70 ಕೆರೆಗಳನ್ನು ತುಂಬಿಸುವಂಥ ಯೋಜನೆ. ಇಲ್ಲಿವರೆಗೆ ಗೌರ್ಮೆಂಟ್ ಆರ್ಡರ್ ಆಗಿದೆ. ಆಮೇಲೆ ಕೋರಾ ಮತ್ತು ಬೆಳ್ಳಾವಿ ಕೆರೆಗಳಿಗೆ ಜಿಒ ಗೌರ್ಮೆಂಟ್ ಆರ್ಡರ್ ಆಗಿದೆ. ಇಲ್ಲಿವರೆಗೂ ಸರ್ಕಾರ ಒಂದು ನ್ಯಾಯ ಪೈಸೆ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. 2 ವರ್ಷದಿಂದ ಈಗ ನಮಗೆ ಈ ಮಾರ್ಚಲ್ಲಿ ಬಡ್ಜೆಟ್ ಮಾಡಿದ್ರೆ 3ನೇ ಬಡ್ಜೆಟ್ ಇದು. ಅಂದರೆ ಈ ಸರ್ಕಾರ ಬಂದು ಮೇ ತಿಂಗಳಿಗೆ 2 ವರ್ಷ ಪೂರೈಸುತ್ತೆ. 2 ವರ್ಷದಿಂದ ಇಲ್ಲಿವರೆಗೆ ತುಮಕೂರು ಜಿಲ್ಲೆಗೆ ನೀರಾವರಿ ಯೋಜನೆಗೆ ಒಂದು ಬಿಡುಗಾಸನ್ನು ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಇದ್ರ ಬಗ್ಗೆ ಉತ್ತರ ಕೊಡಬೇಕು. ಶ್ವೇತಪತ್ರವನ್ನು ಸನ್ಮಾನ್ಯ ಪರಮೇಶ್ ಸಾಹೇಬರು ಕೊಡಬೇಕು. ತುಮಕೂರು ಜಿಲ್ಲೆಯಲ್ಲಿ ತಮ್ಮ ಸರ್ಕಾರದ ಕಾಲದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳನ್ನು ತುಮಕೂರು ಜಿಲ್ಲೆಗೆ ಕರ್ಕೊಂಡು ಬಂದು ರಾಜ್ಯ ಸರ್ಕಾರದಿಂದ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀರಾ ಅನ್ನೋದನ್ನು ತುಮಕೂರು ಜಿಲ್ಲೆಯ ಮತದಾರರಿಗೆ ತಿಳಿಸ್ಬೇಕು, ಇಲ್ಲಿಯ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ನನಗೆ ಪರಮೇಶ್ವರವ್ರ ಬಗ್ಗೆ ಆಗಲಿ, ರಾಜಣ್ಣವ್ರ ಬಗ್ಗೆ ಆಗಲಿ, ಗೌರಿಶಂಕರ್ ಬಗ್ಗೆ ಆಗಲಿ ನಾನು ಯಾವತ್ತೂ ವೈಯಕ್ತಿಕವಾಗಿ ಮಾತಾಡಲ್ಲ. ಯಾರ ಬಗ್ಗೆನೂ ನನಗೆ ವೈಯಕ್ತಿಕವಾಗಿ ಮಾತಾಡೋ ಅಂಥದ್ದನ್ನು ನನ್ನ ಸಂಸ್ಕೃತಿನೂ ಅಲ್ಲ, ಸಂಸ್ಕಾರನೂ ಅಲ್ಲ. ಅದರಿಂದ ಅವರು ಇನ್ನೊಂದು ವಿಷಯವನ್ನು ಗೌರಿಶಂಕರ್ ಹೇಳಿದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದಲ್ಲಿ ನನಗೆ ಲಂಚ ಸಿಕ್ಕಿಲ್ಲ ಎಂದು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ಅವರ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ಹೂಡ್ಬೋದು. ಈಗಾಗಲೇ 2018 ಚುನಾವಣೆಯಲ್ಲಿ ಇವರು ಅಕ್ರಮ ಎಸಗಿದ್ದಾರೆ ಅಂತೇಳಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿ ದಾವೆಯನ್ನು ಗೆದ್ದಿದ್ದೇನೆ. ಮತ್ತು ಸುಪ್ರೀಂ ಕೋರ್ಟಲ್ಲೂ ಆ ಕೇಸ್ ಇದೆ, ಅಲ್ಲೂ ಕೂಡ ನಾನು ಗೆಲ್ತೇನೆ. ಆದರೆ ಇದರಲ್ಲೂ ಕೂಡ ಮಾನನಷ್ಟ ಮೊಕದ್ದಮೆ ಹಾಕ್ಬೋದು. ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತೇಳಿ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ಇವರು ಹಿಟ್ ಆ್ಯಂಡ್ ರನ್ ಕೇಸ್ ಮಾಡ್ಕೊಂಡು ಕ್ರಿಕೆಟ್ ಸ್ಟೇಡಿಯಮ್ಮು ಅದು ಒಂದು ಪ್ರೈವೇಟ್ ಕಂಪನಿ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ಅದರಲ್ಲಿ ಲಂಚ ಹೊಡಿತಾರೆ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಜ್ಞಾನ ಇರ್ಬೋದು, ರಾಜಕೀಯದ ಜ್ಞಾನ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಕಮಿಷನ್ ಸಿಕ್ಕಿಲ್ಲ ಅಂತೇಳಿ. ಇನ್ನೊಂದು, ನಾನು ಅವರಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಾಜಕೀಯಕ್ಕೆ ಬಂದವರು ಅಂತ ತಿಳ್ಕೊಂಡಿದ್ದೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ತುಮಕೂರು ಜಿಲ್ಲೆಯಲ್ಲಿ ಮರಳು ದಂಧೆ, ಮರಳು ಲಾರಿಗಳವ್ರ ಹತ್ರ ಮರಳನ್ನು ಬಿಟ್ಟು ಹೊಡೆಸ್ಕೊಳ್ತಾ ಇದ್ರು. ಅವ್ರು ಕಾಲೇಜ್ ಕಟ್ಟಬೇಕಾದ್ರೆ ಕಬ್ಬಣ ಹೊಡೆಸ್ಕೊಳ್ತಿದ್ರು, ಇಟ್ಕೆ ಹೊಡೆಸ್ಕೊಳ್ತಿದ್ರು ಅಂತ ಹೇಳಿ ನಾನೆಲ್ಲ ಕೇಳಿದ್ದೆ. ಆದರೆ ಗಾಜಿನ ಮನೇಲಿ ಕೂತ್ಕೊಂಡು ಇನ್ನೊಂದು ಗಾಜಿನ ಮನೆಗೆ ಕಲ್ಲೊಡೆಯಕ್ಕೆ ಹೋದರೆ ಇದು ಸರಿಗಿರಲ್ಲ. ನಾಲಿಗೆನ ಬಿಗಿ ಹಿಡ್ಕೊಂಡು ಗೌರಿಶಂಕರ್ ಮಾತಾಡಬೇಕು. ಇನ್ನು ಮುಂದೆ ಈ ರೀತಿ ಎಲ್ಲ ಆರೋಪಗಳನ್ನು ಮಾಡಿದ್ರೆ ಇದಕ್ಕೆಲ್ಲ ತಕ್ಕ ಉತ್ತರವನ್ನು ಕೊಡಬೇಕಾಗತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು ಅಂದರೆ, ಚುನಾವಣೆ ಹೊಂದಾಣಿಕೆ ರಾಜಕಾರಣ ಮಾಡೋದ್ರಲ್ಲಿ ಗೌರಿಶಂಕರ್ ಅವರು ನಿಸ್ಸೀಮರು. ಅವರು 3 ಪಕ್ಷ ನೋಡ್ಕೊಂಡು ಬಂದಿದ್ದಾರೆ. ಒಂದು ಕಾಂಗ್ರೆಸ್, ದಳ, BJP 3 ಪಕ್ಷಗಳನ್ನು ನೋಡಿದ್ದಾರೆ ಅವರು. 3 ಪಕ್ಷಗಳನ್ನು ನೋಡಿರೋಂಥವ್ರಿಗೆ ಅವರಿಗೆ ರಾಜಕೀಯ ಗುರು ಯಾರಪ್ಪ ಅಂದರೆ ಪರಮೇಶ್ವರವರು. ಅವರು ಮ್ಯಾಚ್ ಫಿಕ್ಸಲ್ಲಿ ಎಕ್ಸ್ಪರ್ಟು. ಅವ್ರಿಗೆ ಜಗದ್ಗುರು ಪರಮೇಶ್ವರವರು. ಯಾಕೆಂದರೆ 3 ಬಾರಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನನ್ನ ಮೇಲೆ ಇಲ್ಲಿ ಹಾಕಿರಲಿಲ್ಲ, ಯಾವುದೋ ನಾಮಕಾವಸ್ಥೆ ಕ್ಯಾಂಡಿಡೇಟು. ಒಂದ್ಸಲಿ ಆಡಿಟರ್ ನಾಗರಾಜ್ ಅವರು ನನ್ನ ಮೇಲೆ ನಿಂತ್ಕೊಂಡು 2013ರಲ್ಲಿ ಬರೀ 7,000 ಓಟ್ ತಗೊಂಡ್ರು. 2ನೇ ಬಾರಿ ರಾಯಚಂದ್ರ ರವಿ ಅವ್ರನ್ನ ಹಾಕಿ ಅವರು ಒಂದು 4,000ನೋ 5,000 ಓಟ್ ತಗೊಂಡ್ರು. ಈ ಸಲ ನಮ್ಮ ಕಾಡ್ಗೊಲ್ಲ ಸಮಾಜದ ಷಣ್ಮುಗಪ್ಪ ಅವ್ರನ್ನ ಹಾಕಿ 3,000 ಓಟ್ ತಗೊಂಡ್ರು. ಅಂದರೆ ಯಾಕೆ ಅವರು ಪರಮೇಶ್ವರ್ ಅವ್ರ ಜೊತೆ ಸೇರ್ಕೊಳ್ತಾರೆ ಅಂದರೆ ಮ್ಯಾಚ್ ಫಿಕ್ಸಿಂಗ್. ಕೊರಟಗೆರೆಯಲ್ಲಿ ಅಲ್ಲಿ ಚೆನ್ನಿಗಪ್ಪನವ್ರ ಹತ್ರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು JDS ಅಲ್ಲಿ ಅವರೆಲ್ಲ ಕಾಂಗ್ರೆಸ್ಗೆ ಕಳಿಸೋದು, ಇಲ್ಲಿ ಬಂದು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಎಲೆಕ್ಷನ್ ಮಾಡೋದು. ಇದರಲ್ಲಿ ಜಗದ್ಗುರುಗಳು, ಗೌರಿಶಂಕರ್ ಜಗದ್ಗುರುಗಳು ಯಾರಪ್ಪ ಅಂದರೆ ಪರಮೇಶ್ ಸಾಹೇಬರು. ಅದರಿಂದ ಅವರು ಹೇಳಿದ್ದನ್ನೆಲ್ಲ ಮಾಡ್ತಾರೆ ಕೆಲವು ವಿಷಯದಲ್ಲಿ. ಅದರಿಂದ ನಾನು ಗೌರಿಶಂಕರ್ ಹತ್ರ ಪಾಠ ಕಲಿಬೇಕಾಗಿಲ್ಲ ರಾಜಕೀಯದ. 3 ಬಾರಿ ಶಾಸಕನಾಗಿರೋನು ನಾನು. ಇನ್ನೊಂದೇನೆಂದರೆ, ಪ್ರಯಾಗಿಗೆ ಹೋದಾಗ ನಾನು ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯಸ್ನಾನ ಮಾಡಿ ಬಂದಿರೋದನ್ನ ಮಹನೀಯರು ಟೀಕೆ ಮಾಡಿದ್ದಾರೆ. ನಾನು ನನ್ನ ಸ್ವಂತ ಸಂಪಾದನೆ ಮಾಡೋ ದುಡ್ಡಲ್ಲಿ ನಾನು ಹೋಗಿದ್ದೇನೆ. ನಾನು ಪಾಪ
ಕಳ್ಕೊಂಡಿದ್ದೀನೋ ಪುಣ್ಯ ತಂದಿದ್ದೀನೋ ಅದು ಅವ್ರಿಗೆ ಬೇಕಾಗಿಲ್ಲ. ಅವ್ರದ್ದೇ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ರ ಬಗ್ಗೆ ಟೀಕೆ ಮಾಡಿದ್ರು, ಅದ್ರ ಮೇಲೆ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು. ಪದೇ ಪದೇ ಕಾಂಗ್ರೆಸ್ ಪಕ್ಷ ಹಿಂದುತ್ವದ ಮೇಲೆ, ಹಿಂದೂಗಳ ಭಾವನೆಗಳ ಮೇಲೆ ದಾಳಿ ಮಾಡುತ್ತೆ. ದಾಳಿ ಮಾಡಿದ್ಮೇಲೆ ಡೆಲ್ಲಿಯಲ್ಲಿ ಅವ್ರಿಗೆ ಡೆಲ್ಲಿ ಜನ 0 ಸುತ್ತಿದ್ರು. 70 ಕ್ಷೇತ್ರದಲ್ಲಿ 67 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಠೇವಣಿ ಕಳ್ಕೊಂಡಿದೆ. ಅದಾದಮೇಲೆ DK ಶಿವಕುಮಾರ್ ಅವರು ಅವರ ಶ್ರೀಮತಿಯವರು ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ಸ್ನಾನವನ್ನು ಮಾಡಿ ಬಂದರು. ನಾನು ಅವರು ಪಾಪ ಕಳ್ಕೊಂಡ್ರು ಪುಣ್ಯ ಕಳ್ಕೊಂಡ್ರು ಅದನ್ನು ನಾನು ಹೇಳೋಕ್ಕೋಗಲ್ಲ. ಆದರೆ ಪದೇ ಪದೇ ನನ್ನ ವೈಯಕ್ತಿಕ ವಿಷಯಗಳನ್ನು ತಗೊಂಡು ಟೀಕೆ ಮಾಡ್ತಾರೆ. ನಾನು ಪ್ರಯಾಗ್ರಾಜ್ಗಾರು ಹೋಗ್ತೀನಿ, ಇನ್ನೊಂದು ಯಾವುದೋ ನರಸೀಪುರಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನನಗೇನು ಭಗವಂತ ದುಡ್ಡು ಕೊಟ್ಟಿದ್ದಾನೆ, ನಾನು ಸಂಪಾದನೆ ಮಾಡೋ ದುಡ್ಡಲ್ಲಿ ನಾನು ಹೋಗ್ತೀನಿ. ಅದನ್ನು ವೈಯಕ್ತಿಕ ವಿಷಯಗಳನ್ನು ಟೀಕೆ ಮಾಡೋದು ಅವರಿಗೆ ಶೋಭೆ ತರೋದಂತದಲ್ಲ, ಗೌರವ ತರೋದಂತಲ್ಲ ಅಂತೇಳಿ ನಾನು ಪತ್ರಿಕಾ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮುರಳೀಧರ ಆಲಪ್ಪನವರೊಂದು ಟೀಕೆ ಮಾಡಿದ್ದಾರೆ. ಅವ್ರೇನಂದರೆ ಯಾವಾಗಲೂ ಅವ್ರಿಗೆ ಪರಮೇಶ್ವರ್ ಜೊತೆ ಓಡಾಡೋದೇ ಅವರಿಗೆ ಒಂದು ರೋಮಾಂಚನ. ಅವರು ಹೇಳಿದ್ದಾರೆ, ಸುರೇಶ್ ಗೌಡರು ಯೂನಿವರ್ಸಿಟಿ, ಆಸ್ಪತ್ರೆ, ಕುಡಿಯೋ ನೀರು ಮತ್ತು ಎಲ್ಲ. ನಾನು ಹೇಳೋದಿಷ್ಟೇ, ಯಾರಿಗೆ ನಮ್ಮ ಆಲಪ್ಪನವ್ರಿಗೆ, ನಾನು ಅಸೆಂಬ್ಲಿಯಲ್ಲಿ ಸುಮಾರು 3ನೇ ಬಾರಿ ಶಾಸಕನಾಗಿದ್ದೇನೆ. ಈ ಬಾರಿಯೂ ಕೂಡ ನಾನು ಯೂನಿವರ್ಸಿಟಿ ಬಗ್ಗೆ ರಸ್ತೆ ಇಲ್ಲ, ಅಲ್ಲಿ ಕಾಂಪೌಂಡ್ ಇಲ್ಲ, ಅಲ್ಲಿಗೆ ಒಂದು ರಸ್ತೆ ಆಗಬೇಕು, ಆ ಬಿಲ್ಡಿಂಗ್ ಇನಾಗ್ರೇಷನ್ ಆಗಬೇಕು ಅಂತ ಮಾತಾಡಿರೋದನ್ನು ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಇದೆ. ಒಂದು ಬಡವರು ದಲಿತ ಹೆಣ್ಮಗಳು ತನ್ನ ತಂದೆ ತೀರೋದಾಗ ಮಣ್ಣು ಮಾಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಹೋರಾಟ ಮಾಡಿ ಮಣ್ಣು ಮಾಡಿಸಿರೋದು ಕೂಡ ನಾನು ಮಾತಾಡಿದ್ದೀನಿ ಅಸೆಂಬ್ಲಿಲಿ. ಸಾಕಷ್ಟು ಲಿಂಕ್ ಕೆನಾಲ್ ಬಗ್ಗೆನೂ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ, ಮೂಲಭೂತ ಸೌಕರ್ಯದ ಬಗ್ಗೆನೂ ಮಾತಾಡಿದ್ದೇನೆ. ಅದರಿಂದ ಆಲಪ್ಪನವ್ರಿಗೆ ಸಮಯ ಇದ್ದರೆ ಪತ್ರಿಕೆ ಓದೋದನ್ನು, ಮತ್ತು ಅಸೆಂಬ್ಲಿಯಲ್ಲಿ ಲೈಬ್ರರಿ ಇದೆ, ನಾವು ಮಾತಾಡೋದನ್ನೆಲ್ಲ ರೆಕಾರ್ಡ್ ಇರುತ್ತೆ, ಆ ರೆಕಾರ್ಡನ್ನ ತೆಗೆದು ನೋಡಿ ಟೀಕೆ ಮಾಡಬೇಕು. ಅವ್ರಿಗೆ ಕೂದಲು ಬೆಳಗಾಯ್ತೆ ಹೊರತು ಬುದ್ಧಿ ಬಲಿಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ನನ್ನ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಟೀಕೆ ಮಾಡಬೇಕು ಅಂತೇಳಿ ಆಲಪ್ಪನವ್ರಿಗೆ ನನ್ನ ಸಜೆಷನನ್ನು ಕೊಡ್ತೇನೆ. ನಾನು ಈ ಕಾಂಗ್ರೆಸ್ ಸರ್ಕಾರ, ದರಿದ್ರ ಸರ್ಕಾರ ಬಂದ ಮೇಲೆ ನಾನು ಟೀಕೆ ಮಾಡ್ತಿಲ್ಲ. ಆ ಕಾಂಗ್ರೆಸ್ನಲ್ಲೇ ಶಾಸಕರಾಗಿದ್ದಂಥವರು, ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿಯಾಗಿದ್ದಂಥವರು ಪಾಟೀಲ್ ಅವರು, BR ಪಾಟೀಲ್ರವರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ಇಲ್ಲಿ ಯಾವುದೇ ನನ್ನ ಕೆಲಸ ಆಗ್ತಾ ಇಲ್ಲ, ನಾನೊಬ್ಬ ಇಲ್ಲಿ ನಾಮಕಾವಸ್ಥೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿದ್ದೇನೆ ಅಂತೇಳಿ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಈ ದರಿದ್ರ ಸರ್ಕಾರ ಬಂದ ಮೇಲೆ ₹1 ಅನುದಾನನೂ ಆಗ್ತಿಲ್ಲ. ಯಾವುದೋ ಫ್ರೀ ಬೀಸ್. ಇವತ್ತು ಸುಪ್ರೀಂ ಕೋರ್ಟು ಕೂಡ ಚಿಮಾರಿ ಹಾಕಿದೆ. ಯಾರೋ ಒಬ್ಬರು ವಿರೋಧಿ ಲಾಯರ್ಗಳು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದಾಗ, ನಾನೇ ರೈತ, ನನ್ನ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಬರ್ತಿಲ್ಲ ಮಹಾರಾಷ್ಟ್ರದಲ್ಲಿ ಅಂತೇಳಿ ಉದಾಹರಣೆ ಕೊಟ್ಟು ಜಸ್ಟಿಸ್ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಇವತ್ತು ಟೀಕೆ ಮಾಡಿರೋದನ್ನು ಕೂಡ ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ. ಅದರಿಂದ ನಾನು ಇವತ್ತು ಈ ಫ್ರೀ ಬೀಸಿಂದ ಈ ಸರ್ಕಾರ ದಿವಾಳಿ ಆಗಿದೆ, ಸರ್ಕಾರದಲ್ಲಿ ಹಣ ಇಲ್ಲ, ಸರ್ಕಾರದಲ್ಲಿ ಬರೀ ಎತ್ಕಟ್ಟುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಅಧಿಕಾರದ ಆಸೆಗಾಗಿ ಪರಮೇಶ್ವರ್ ಅವ್ರಿಗೆ ಸಿದ್ದರಾಮಯ್ಯನವರು ನೀನು ಮುಖ್ಯಮಂತ್ರಿ ಆಗು ಅಂತ ಹೇಳಿದ್ದಾರೆ, HK ಪಾಟೀಲ್ರಿಗೆ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿಗೆ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ DK ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತೇಳಿ ಅವರು ಏನು 2.5 ವರ್ಷ ಅಗ್ರಿಮೆಂಟ್ ಆಗಿದೆಯೋ ಗೊತ್ತಿಲ್ಲ. 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ DK ಶಿವಕುಮಾರ್ ಅಂತ. ಅದು ನಾನು ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಮಾಡಬೇಕಾಗಿಲ್ಲ, ತಾನು ಎಷ್ಟು ದಿನ ಅಧಿಕಾರದಲ್ಲಿರ್ತೇನೆ ಅದು ಮುಖ್ಯ, ಅದನ್ನು ರೆಕಾರ್ಡ್ ಮಾಡಬೇಕು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 100 ವರ್ಷ ಇಲಿಯಾಗಿ ಬದುಕೋ ಬದಲು 1 ವರ್ಷ ಹುಲಿಯಾಗಿ ಬದುಕು ಅಂತ ಹೇಳ್ತಾರೆ ಹುಲಿಯಾ ಅನ್ನೋರಿಗೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ, ನೀವು ಎಷ್ಟು ವರ್ಷ ಅಧಿಕಾರದಲ್ಲಿರ್ತೀರ ಅನ್ನೋದನ್ನು ಯಾರೂ ಇತಿಹಾಸ ಹೇಳಲ್ಲ. ಇತಿಹಾಸ ಹೇಳೋದು ನೀವು ಏನು ಹೆಜ್ಜೆ ಗುರುತನ್ನು ಬಿಟ್ಟೋದ್ರಿ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳುತ್ತೆ. ಕರ್ನಾಟಕ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವ್ರು ಯಾವುದೇ ಹೆಜ್ಜೆ ಗುರುತನ್ನು ಈ ಸಲ ಮುಖ್ಯಮಂತ್ರಿ ಆದಾಗ ಬಿಡಲಿಲ್ಲ. ಬರೀ ಕಾನೂನು ಸುವ್ಯವಸ್ಥೆಗಳನ್ನು ಹದಗೆಡಿಸಿದ್ದಾರೆ. ಮುಸಲ್ಮಾನರನ್ನ ಪೊಲೀಸ್ ಸ್ಟೇಷನನ್ನು, ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಅಲ್ಲ, ಇವತ್ತು ಹೋಮ್ ಮಿನಿಸ್ಟರ್ ಯಾರಪ್ಪ ಅಂದರೆ DK ಶಿವಕುಮಾರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, KN ರಾಜಣ್ಣವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಯತೀಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಇವರು ಹಿಂದೆ ಬೆಂಚಲ್ಲಿ ಕೂತಿದ್ದಾರೆ.
ಹೋಮ್ ಮಿನಿಸ್ಟರ ಸೀಟನ್ನು ಕೂತ್ಕೊಂಡು ಕರ್ನಾಟಕದಲ್ಲಿ ಮುಸಲ್ಮಾನರು ಓಡಿಸ್ತಾ ಇದ್ದಾರೆ. ಅವರು ಏನಾದರೂ ಗಲಾಟೆ ಆದರೆ ಸ್ಟೇಷನ್ ನುಗ್ಗಿ ಚೆಚ್ತಾರೆ ನಮ್ಮ ಪೊಲೀಸ್ನವ್ರಿಗೆ. ನಾನಿವತ್ತು ಪೊಲೀಸವ್ರಿಗೆ ರಕ್ಷಣೆ ಕೊಡಬೇಕು, ಪೊಲೀಸವ್ರು ನಮಗೆ ರಕ್ಷಣೆ ಕೊಡಬೇಕು ಜನಸಾಮಾನ್ಯರಿಗೆ, ಪೊಲೀಸವ್ರಿಗೆ ಜನಸಾಮಾನ್ಯರು ರಕ್ಷಣೆ ಕೊಡೋವಂಥ ಪರಿಸ್ಥಿತಿಗೆ ಬಂದು ಇವತ್ತು ಈ ಸರ್ಕಾರ ನಿಂತಿದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಜಿಲ್ಲೆಯಲ್ಲಿ ಯಾವುದೇ ₹1 ಕೆಲಸ ಆಗಿಲ್ಲ. ಕುಣಗಲ್ ಶಾಸಕರಿಗೆ ಮಾತ್ರ ಇಲ್ಲಿ ಅನುದಾನ ಸಿಕ್ಕಿದೆಯೇ ಹೊರತು ತುಮಕೂರು ಜಿಲ್ಲೆಯಲ್ಲಿರುವಂಥ ಹಿರಿಯರಿಗೆ ಜಯಚಂದ್ರಯಿಂದ ಹಿಡಿದು ಷಡಾಕ್ಷರಿಯಿಂದ ಹಿಡಿದು ಪರಮೇಶ್ವರಿಂದ ಹಿಡಿದು ರಾಜಣ್ಣವರಿಂದ ಹಿಡಿದು ಇನ್ಕ್ಲೂಡಿಂಗ್ ವಾಸು ಅವರಿಂದ ಹಿಡಿದು ಯಾರಿಗೂ ₹1 ಅನುದಾನ ಬಂದಿಲ್ಲ. ಇದು ನಾನು ಹೇಳಿಲ್ಲ, ಖುದ್ದು ಜಯಚಂದ್ರ ಅವರು ಹೇಳಿದ್ದಾರೆ, ವಾಸಣ್ಣವರು ಹೇಳಿದ್ದಾರೆ, ಷಡಾಕ್ಷರಿಯವರು ಹೇಳಿದ್ದಾರೆ. ಈ ಸರ್ಕಾರ ಎಷ್ಟು ಬೇಗ ತೊಲಗುತ್ತೋ ಅನ್ನೋದರಲ್ಲಿ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನೀವೆಲ್ಲರೂ ಇಲ್ಲಿ ರೈತರು ಎಲೆಕ್ಟ್ರಿಸಿಟಿ ಇನ್ನೊಂದು 2-3 ವಿಷಯಗಳು ಹೇಳ್ಬಿಟ್ಟು ಮುಗಿಸ್ತೀನಿ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಹೇಳಿದ್ದಾರೆ ಯಾರು, ಗೌರಿಶಂಕರ್ ಅವರು. ಇತಿಹಾಸ ತಗೊಳ್ಳಿ, ಇವತ್ತು 10 ವರ್ಷ 12ನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೇನೆ. 10 ವರ್ಷದಲ್ಲಿ ಹೆಬ್ಬೂರು ಗೂಳೂರು ಏತ ನೀರಾವರಿ ಇರ್ಬೋದು, ರೈತರಿಗೆ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ಗಳನ್ನು 25 kV ಟ್ರಾನ್ಸ್ಫಾರ್ಮರ್ಗಳಿರ್ಬೋದು, 20,000 ಟ್ರಾನ್ಸ್ಫಾರ್ಮರ್ಗಳನ್ನು ರೈತರ ಪಂಪ್ಸೆಟ್ಗೆ ಅಳವಡಿಸಿರುವಂಥ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಇದೆ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರ. ಇಲ್ಲಿ 20,000 ಪರಿವರ್ತಕಗಳನ್ನು ನಾವು ಅಳವಡಿಸಿದ್ದೇವೆ. ಸುಮಾರು 20,000 ರಿಂದ 25,000 ಮನೆಗಳನ್ನು ನಿರ್ಮಾಣ ಮಾಡಿದ್ದೇವೆ. ಹೆಬ್ಬೂರು ಗೂಳೂರು ಏತ ನೀರಾವರಿ ಸುಮಾರು ಒಂದು 50-30 ವರ್ಷಗಳಿಂದ ವೈ.ಕೆ. ರಾಮಯ್ಯನವರ ಕಾಲದಿಂದ ಹೋರಾಟ ನಡೀತಿತ್ತು. ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಕಾಲದಲ್ಲಿ ಆ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದೇನೆ. ನನ್ನ ಕಾಲದಲ್ಲಿ ಆಗಿರುವಂಥ ರಸ್ತೆಗಳು 15 ವರ್ಷ ಆಯ್ತು. ನಾನು ಶಾಸಕ ಆಗಿ ಒಂದು ಬಾರಿ ಗ್ಯಾಪ್ ಇತ್ತು. 15 ವರ್ಷ ಆದರೂ ಇವತ್ತು CS ಪುರ ರಸ್ತೆ ಆಗ್ಬೋದು, ಮತ್ತು ಹೊನ್ನುಡಿಕೆ ನಾಗವಲ್ಲಿ ರಸ್ತೆ ಇರ್ಬೋದು, ಹೊನ್ನುಡಿಕೆ CS ಪುರ ರಸ್ತೆ ಇರ್ಬೋದು, ಹೊನ್ನುಡಿಕೆ ಮತ್ತು ನಮ್ಮ ಸಿರ್ವಾರ ರಸ್ತೆ ಇರ್ಬೋದು, ನಾನು ಹಾಕಿರುವಂಥ ಸಿಮೆಂಟ್ ರಸ್ತೆಗಳಿರ್ಬೋದು, ಒಂದು ಪ್ಯಾಚ್ ಬಿದ್ದಿದ್ರೆ ನಾನು ಮಾತಾಡ್ತೀನಿ. ಅದರ ಸಾರ್ವಜನಿಕರು ಕೇಳಿ. ಸಿಮೆಂಟ್ ರಸ್ತೆಗಳಿರ್ಬೋದು, ಟಾರ್ ರಸ್ತೆಗಳಿರ್ಬೋದು, ನನ್ನ ಕಾಲದಲ್ಲಿ ಆಗಿರೋವಂಥವು 15 ವರ್ಷ ಆದರೂ ಹಾಳಾಗಿಲ್ಲ ಅಂತ ಹೇಳಿದ್ರೆ ನಾನು ಕಮಿಷನ್ ಹೊಡೆದಿದ್ದೀನ ಇಲ್ವಾ ಅಂತೇಳಿ ನನ್ನ ರಸ್ತೆಗಳು, ನನ್ನ ಸಿಮೆಂಟ್ ರಸ್ತೆಗಳು ಹೇಳುತ್ತೆ. ಬೆಂಗಳೂರು ಸಿಟಿ ಥರ ಆಗ್ಬಿಡೋದು. ನಮ್ಮ 3 ತಿಂಗಳಿಗೆ ಬೆಂಗಳೂರು ಸಿಟಿಯಲ್ಲಿ ಯಾವುದೇ ರೋಡ್ ಹಾಕಿದ್ರೂ ಗುಂಡಿ ಗುದ್ರಾಗಳು ಬಿದ್ದುಬಿಡ್ತವೆ. ನಮ್ಮಲ್ಲಿ ಯಾವುದೇ ಒಂದು ರಸ್ತೆ ಗುಂಡಿ ಗುದ್ರಾ ಬಿದ್ದಿಲ್ಲ ಅಂತ ಹೇಳಿದ್ರೆ ಅದನ್ನು ನೀವೇ ಊಹೆ ಮಾಡ್ಕೊಳ್ಳಿ. ಅವರೇನೋ ಕ್ರಷರ್ದೊಂದು ಕೇಳಿದ್ರು. ನಾನು ಹೇಳೋದು, ಕ್ರಷರ್ನವರು ಈ ಸರ್ಕಾರ ಬಂದ ಮೇಲೆ ದಿವಾಳಿಯಾಗಿ ಪಾಪರಿದ್ದು ಕೂತವ್ರೆ. ಒಬ್ಬನಿಗೂ ₹1 ಕೆಲಸ ಇಲ್ಲ ಪಾಪ. ಕ್ರಷರ್ ಅವ್ನಿಗಿರ್ಬೋದು, ಗ್ರಾನೈಟ್ ಅವ್ನಿಗಿರ್ಬೋದು. ಗ್ರಾನೈಟ್ ಹೋಗಿ ಈಗೆಲ್ಲ ಟೈಲ್ಸ್ಗಳು ಬಂದಿವೆ, ವೆಟ್ರಿಫೈಡ್ ಟೈಲ್ಸ್ ಬಂದಿದೆ. ಗ್ರಾನೈಟು ಮಕಾಡೆ ಮಲ್ಕೊಂಡಿದೆ. ಕ್ರಷರ್ನವರು ಬಡ್ಡಿ ಕಟ್ಟೋಕ್ಕಾಗ್ದಲೇ ಎಲ್ಲರೂ ಮಲ್ಕೊಂಡವ್ರೆ. ಈ ಸರ್ಕಾರ ಬಂದಾಗಲಿಂದ ₹1 ಒಂದು GSP ಆಗಲಿ, ವೆಟ್ ಮಿಕ್ಸ್ ಆಗಲಿ, ಇಲ್ಲೇ ಕೂತವ್ರೆ ಅಸೋಸಿಯೇಷನ್ ಅವರು, ಯಾವುದು ಕ್ರಷರ್ ಅಸೋಸಿಯೇಷನು. ನನ್ನ ಜೀವನದಲ್ಲಿ ಯಾರು ಒಬ್ಬ ಕ್ರಷರು ಸುರೇಶ್ ಗೌಡನಿಗೆ ಕಮಿಷನ್ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ರೆ ಅವತ್ತೇ ಆ ಕ್ರಷರ್ ಮುಂದೆ ನೆಣಾಕೊಂಡ್ಬಿಡ್ತೀನಿ. ಹೇಳಿಸ್ಲಿ ಬೇಕಾದ್ರೆ ಇವರು ಯಾರಿಗಾರು ಒಬ್ಬನಿಗೆ ಕ್ರಷರ್, ಅವ್ನಿಗೆ 80 ಕ್ರಷರ್ ಇವೆ. ಯಾರು ಒಬ್ಬರು ಹೇಳಿ ಸುರೇಶ್ ಗೌಡ್ರು ನಾನು ದಿನ ಮಾಮೂಲಿ ಕೊಡ್ತೀನಿ ಅಂತ. ಇವ್ರ ಕಾಲದಲ್ಲಿ ಆಗಿದ್ದು ವಿಡಿಯೋನೇ ಆಡಿಯೋನೇ ಇಡೀ ತುಮಕೂರು ತಾಲೂಕಲ್ಲಿ ಓಡಾಡಿತ್ತು. ಯಾರೋ ಅಲ್ಲಿ ಪಾಪ ಸತ್ತೋಗಿದ್ದಾರೆ ಅವರು, ಇವತ್ತಿಲ್ಲ. ಬಸವರಾಜಪ್ಪನ ಒಂದು ವಿಡಿಯೋ ಇಡೀ ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಓಡಾಡಿತ್ತು. ಕ್ರಷರ್ ಅವ್ರ ಹತ್ರ ಹಫ್ತಾ ವಸೂಲಿ ಮಾಡೋದು. ನಾನು ಹೇಳಿದ್ರೆ 100 ಹೇಳ್ಬೋದು, ನಾನು ವೈಯಕ್ತಿಕ ಟೀಕೆ ಮಾಡಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಕೊನೆಯದಾಗಿ ಒಂದು ಮಾತನ್ನು ವಿನಾಕಾರಣವಾಗಿ ವೈಯಕ್ತಿಕ ಟೀಕೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನೀವು ಪತ್ರಿಕೆಯವರು ನೀವು ಹೇಳಿದಿನ ಗೌರಿಶಂಕರ್ ಅವರು ಬರ್ದಿರ ನರಸತ್ತವನು ಅಂತ ಹೇಳಿದ್ದಾರೆ ಅವರು. ನಾನು ಹೇಳ್ಬೋದಲ್ಲ, ನಾನು ವೈಯಕ್ತಿಕ ಟೀಕೆ ಮಾಡಲ್ಲ, ಯಾರ ಬಗ್ಗೆನೂ ಮಾಡಲ್ಲ. ಇಲ್ಲಿ ನಿಮ್ಗೆ ವಚನ ಕೊಡ್ತೇನೆ. ಆದರೆ ನನ್ನ ವಿಷಯಕ್ಕೆ ಬಂದರೆ ಗೌರಿಶಂಕರ್ ಅವ್ರಿಗೆ ಹೇಳ್ತೀನಿ, ಇನ್ನೊಂದು ಆಲ್ರೆಡಿ ನಿನ್ನ ಡಿಸ್ಕ್ವಾಲಿಫೈ ಮಾಡಿದ್ದೇವೆ. ನನಗೆ ಮಾನನಷ್ಟ ಮೊಕದ್ದಮೆ ಮಾಡಿ ನಿನ್ನನ್ನು ಪ್ರಾಸಿಕ್ಯೂಷನ್ ಮಾಡೋದು ನನಗೆ ಕಷ್ಟ ಆಗಲ್ಲ. ಇದೇ ಕೊನೆಯ ವಾರ್ನಿಂಗ್ ನಿನಗೆ. ನೀನೇನಾದರೂ ನನ್ನ ಬಗ್ಗೆ ವೈಯಕ್ತಿಕವಾಗಿ ಇನ್ನು ಮೇಲೆ ಮಾತಾಡಿದ್ರೆ ಅದಕ್ಕೆ ನೀನು ಎದುರಿಸಬೇಕಾಗುತ್ತೆ. ಕೋರ್ಟ್ ಕಡೆಯಿಂದ ಬೇರೆ ಕಡೆಯಿಂದ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಪತ್ರಿಕಾ ಸ್ನೇಹಿತರ ಮುಂದೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಪರಮೇಶ್ವರ್ ಅವ್ರಿಗೂ ಹೇಳೋದಷ್ಟೇ, ನಿಮ್ಮ ಶಿಷ್ಯಂದಿರಿಗೆ ಸರಿಯಾಗಿ ಬುದ್ಧಿ ಹೇಳಿ. ಈ ಥರ ಎಲ್ಲ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಯಾವತ್ತೂ ಅದು ಒಳ್ಳೆಯದಲ್ಲ ರಾಜಕೀಯದ ವ್ಯವಸ್ಥೆಯಲ್ಲಿ. ಹೇಳಿ, ಬೇರೆ ಏನಾರಿದ್ರೆ ಹೇಳಿ. ನಾನು BO ಅವ್ರ ಹತ್ರ ಮತ್ತು ಇವರು ನಮ್ಮ ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಹತ್ರ ಮಾತಾಡ್ತೇನೆ.
ಆ ರೀತಿಯ ಘಟನೆ ಆದರೆ ತಕ್ಷಣ ಆ ಮೇಸ್ಟ್ರನ್ನ ಸಸ್ಪೆಂಡ್ ಮಾಡೋಕ್ಕೆ ಹೇಳ್ತೇನೆ. ಮತ್ತು ಈ ರೀತಿಯ ಘಟನೆಗಳು ಇಂದು ಯಾವುದೇ ಒಬ್ಬ ಶಿಕ್ಷಕ ಯಾವುದೇ ಸಮಾಜವನ್ನು ಮತ್ತು ಯಾವುದೇ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಅವಕಾಶ ಇಲ್ಲ. ಅವನಿಗೆ ಇರುವಂಥದ್ದು ಅವಕಾಶ, ಅವನು ಸಂಬಳ ತಗೊಳ್ಳೋವಂಥದ್ದು, ಸಂಬಳ ಜಾಸ್ತಿ ಆಗಿ ಕೆಲವರು ಟೀಚರ್ಗಳು ಈ ಥರ ಮಾಡ್ತಾರೆ. ಯಾವುದೇ ವ್ಯಕ್ತಿ ಧರ್ಮವನ್ನು ಪ್ರಚಾರ ಮಾಡೋದು, ಧರ್ಮವನ್ನು ನಿಂದನೆ ಮಾಡೋದಕ್ಕೆಲ್ಲ ಅವನು ಶಿಕ್ಷಕ ಆಗೋದು, ಅವನ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ಮೇಸ್ಟ್ರ್ ಆಗಿರೋದು. ಅದರಿಂದ ಇದು ನಾನು ಖಂಡಿಸ್ತೇನೆ. ಮತ್ತು DEO ಡೆಪ್ಟಿ ನಮ್ಮ EO ಇದ್ದಾರಲ್ಲ DDPIಗೆ ಹೇಳಿ ಆತನ ಮೇಲೆ ಕ್ರಮ ಜರುಗಿಸೋದಕ್ಕೆ ಹೇಳ್ತೇನೆ. ಅನುದಾನದ ಬಿಟ್ಟು ಬೇರೆ ರಾಜಕೀಯ ಮಾತಾಡಪ್ಪ. ಅನುದಾನ ಬಿಡುಗಡೆ ಏನು ದಿವಾಳಿ ಆಗಿದೆ ಕಾಂಗ್ರೆಸ್ ಸರ್ಕಾರ. ದಿವಾಳಿ ಆಗಿರೋದಕ್ಕೆ ಅದು ಬೀದಿಗೆ ಬಂದಿದೆ. 3ನೇ ಸ್ಥಾನದಲ್ಲಿದ್ದಂಥ ಕರ್ನಾಟಕ ಇವತ್ತು 10ನೇ ಸ್ಥಾನದಲ್ಲಿದೆ. ಎಕನಾಮಿಕ್ಸ್ ಟೈಮ್ಸು ಮತ್ತು ಎಕನಾಮಿಕ್ ರಿವ್ಯೂ ಪೇಪರ್ಗಳು ಓದಿ. ನೀನು ಸುರೇಶ್, ನೀನು ಬರೀ ಇದನ್ನು ರಾಜಕೀಯ ಮಾತಾಡೋ. ಅನುದಾನ ಬಿಡುಗಡೆ ಮಾಡಿಲ್ಲ, ನನಗೆ ಅಲ್ಲ, ಇಡೀ ಕರ್ನಾಟಕದ ಯಾವುದೇ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರಿಗೆ ಬಿಡುಗಡೆ ಆಗಿಲ್ಲ. ಪಾಟೀಲ್ರು ಯಾಕೆ ರಾಜೀನಾಮೆ BR ಪಾಟೀಲ್ರು ಯಾಕೆ ರಾಜೀನಾಮೆ ಕೊಟ್ಟು ಹೇಳಿದ್ರು? ₹1 ಅನುದಾನ ಇಲ್ಲ, ಬಿಕಾರಿ ಆಗಿದೆ ಈ ಸರ್ಕಾರ, ಇಲ್ಲಿ ಇರೋ ಬದಲು ಸಾಯದ ಮೇಲೂ ಅಂತೇಳಿ ಬಿಟ್ಟು ಹೋಗಿದ್ದಾರೆ. ಅದರಿಂದ ನೋಡ್ರಿ ಲಿಂಕ್ ಕ್ಯಾನಲ್ ಈಸ್ ಚೀಟೆಡ್. ತುಮಕೂರು ಜಿಲ್ಲೆಯ ಜನಕ್ಕೆ ವಿಷ ಹಾಕಿದ್ರು ಪರಮೇಶ್ವರ್ ಅವರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕ್ಯಾಬಿನೆಟಲ್ಲಿ ಕೂತ್ಕೊಂಡು 7 ತಾಲೂಕಿಗೆ ಮೋಸ ಆಗುತ್ತೆ ಅಂತ ಹೇಳಿ ಹೇಳೋವಂಥ ದಮ್ಮಿಲ್ವೇನ್ರಿ? ಇಲ್ಲಿ 2 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದವರು, 5-6 ಬಾರಿ ಶಾಸಕರಾಗಿರುವಂಥವ್ರು, ಜಿಲ್ಲೆಯ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು. ಜಿಲ್ಲೆ ವಿಷಯಕ್ಕೆ ಬಂದಾಗ ಮಾದರಿಯಾಗಿ YK ರಾಮಯ್ಯನವ್ರ ಥರ ಇರಬೇಕು. ಜಿಲ್ಲಾ ವಿಷಯ ಬಂದಾಗ ಮಂಡ್ಯದ ಗಂಡು ನಮ್ಮ ಅಂಬರೀಷ್ ಕೇಂದ್ರ ಸಚಿವರ ಸ್ಥಾನಕ್ಕೆ ಎಷ್ಟು ಬಂದರು ರಾಜೀನಾಮೆಯನ್ನು. ಆ ರೀತಿಯ ಒಂದು ತಾಕತ್ತನ್ನು ಪ್ರದರ್ಶನ ಮಾಡಬೇಕು ರಾಜಕೀಯ ವಿಷಯ ಬಂದಾಗ. ಸುಮ್ಮನೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಆಸೆ ಹುಟ್ಟಿಸಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಪರಮೇಶ್ಗೆ ಮೂಗಿಗೆ ತುಪ್ಪ ಸಾವಿರ್ಬಿಟ್ಟು ಇವರು ಮುಖ್ಯಮಂತ್ರಿ ಆಗೋ ಕನಸಲ್ಲಿದ್ದಾರೆ. ನಾನು ಪರಮೇಶ್ವರವ್ರಿಗೆ ಹೇಳಿ, ನಿಮ್ಮ ಮನೆ ಬರದಲ್ಲಿ ಮುಖ್ಯಮಂತ್ರಿ ಆಗೋದು ಬರೆದಿದ್ರೆ ಯಾವ ಹರಿಬ್ರಹ್ಮನೂ ತಪ್ಸೋಕ್ಕಾಗಲ್ಲ, ಯಾವ ಸಿದ್ದರಾಮಯ್ಯನೂ ಬೇಕಿಲ್ಲ. ನಿಮ್ಮ ಮನೆಯಲ್ಲಿ ಬರೆದಿದ್ರೆ ನಿಮ್ಮನ್ನ ಕರ್ಕೊಂಬಂದ ಸ್ಥಾನದಲ್ಲಿ ಕುಣಿಸುತ್ತೆ. ಅದಕ್ಕೆ ಉದಾಹರಣೆ ನಮ್ಮ ಸೋಮಣ್ಣವರು. ಎಲ್ಲ ಕಡೆ ಸೋತ್ ಬಂದಂಥ ಸಂದರ್ಭದಲ್ಲಿ ಸೋಮಣ್ಣವ್ರಿಗೆ ಈ ಜಿಲ್ಲೆಯ ಜನ ಓಟ್ ಕೊಡ್ತಾರೆ, ಕೇಂದ್ರದ ಸಚಿವರಾಗಿ ಮಾಡ್ತಾರೆ. ಯಾರು ಮಾಜಿ ಮುಖ್ಯಮಂತ್ರಿಗಳಿದ್ರು, ನಮ್ಮ ಬೊಮ್ಮಾಯಿಯವರಿದ್ದರು, ಮತ್ತು ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿ, ಅವ್ರನ್ನ ಬಿಟ್ಟು ಸೋಮಣ್ಣವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ಇದು ಅದೃಷ್ಟ, ಹಣೆ ಬರ ಅಷ್ಟೇ. ಅದರಿಂದ ಪರಮೇಶ್ವರ್ ಅವರು ಧೈರ್ಯವಾಗಿ ಮಾತಾಡಬೇಕು. ಜಿಲ್ಲೆ ವಿಷಯ ಬಂದಾಗ ಕಾಂಪ್ರಮೈಸ್ ಆಗಬಾರ್ದು. ಜಿಲ್ಲೆ ವಿಷಯ ಬಂದಾಗ ವಿರೋಧ ಪಕ್ಷಗಳಾಗಿರುವಂಥ ನಾವು ಸಜೆಷನ್ ಕೊಡೋದನ್ನ ಸೀರಿಯಸ್ ಆಗಿ ತಗೋಬೇಕು. ನಾವು ಯಾವತ್ತೇ ವೈಯಕ್ತಿಕವಾಗಿ ಪರಮೇಶ್ವರ್ ಅವ್ರನ್ನ ಏನು ಕೇಳಲ್ಲ. ಜಿಲ್ಲೆಯ ಆಗುಹೋಗುಗಳನ್ನು, ನೀರಾವರಿ ಯೋಜನೆಗಳ ಬಗ್ಗೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು, ಸಾಕಷ್ಟು ರಾಜಕಾರಣಿಗಳು, YK ರಾಮಯ್ಯನಂತವರು, ಹುಚ್ಚಯ್ಯನಂತವರು ಜೈಲಿಗೆ ಹೋಗಿ ಬಂದಿದ್ದಾರೆ ಹೇಮಾವತಿ ಹೋರಾಟಕ್ಕೋಸ್ಕರ. ಅಂಥದ್ರ ಉಳಿಸ್ಕೊಳ್ಳಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೇವೆ. ಎಕ್ಸ್ಟ್ರಾ ಮಾಡೋದು ಬೇಡ, ಇರೋದನ್ನ ಉಳಿಸ್ಕೊಳ್ಳಿ. ನಮ್ಮ ಜಿಲ್ಲೆಯಲ್ಲಿ ತಂದಿರೋಂಥ ಹಿರಿಯರು ತಂದುಕೊಟ್ಟಿರೋ ಒಂದು ಮೈಲಿಗಲ್ಲನ್ನು ಉಳಿಸ್ಕೊಳ್ಳಿ ಅನ್ನೋದೇ ನಮ್ಮದು ವಿನಂತಿ. ಅನುದಾನ ನೋಡ್ರಿ, CM ಅವರು ಬಂದಾಗ ಹೇಳಿದ್ರು ಅವರು ಬ್ಲಾಕ್ ಫ್ಲಾಟ್. ಇವ್ರು ಹೇಳ್ತಾರಲ್ಲ ರಾಜಣ್ಣನ ವಿರೋಧ ಮಾತಾಡ್ತೀರ, ಯಾಕೆ ಮಾತಾಡಲ್ಲ ಅಂತ. ನಾನೇನು ಯಾರ ಹತ್ರ ಹೇಳಿ ಕೇಳಿ ಮಾಡ್ಕೊಳಕ್ಕೆ ನಾನೇನು ದಡ್ಡನ ಅಮಾಯಕನ? ನಾನೇನು ದಡ್ಡನೂ ಅಲ್ಲ, ಅಮಾಯಕನೂ ಅಲ್ಲ. ನಾನೊಬ್ಬ ರಾಜಕಾರಣಿ. 3 ಬಾರಿ ಶಾಸಕ ಆಗಿರೋನು, 2 ಬಾರಿ ಜಿಲ್ಲಾಧ್ಯಕ್ಷ ಆಗಿರೋನು, 2 ಬಾರಿ ಸ್ಟೇಟ್ BJP ಸೆಕ್ರೆಟರಿ ಆಗಿರೋನು. ಪ್ರಜಾಪ್ರಭುತ್ವದಲ್ಲಿ ಒಂದು ಸಲ ನಾವು ಆಪೋಸಿಷನ್ ಇರ್ತೀವಿ, ಇನ್ನೊಂದ್ಸಲಿ ರೂಲಿಂಗಲ್ಲಿ ಇರ್ತೀವಿ. ಅದು ಪ್ರಜಾಪ್ರಭುತ್ವದ ವೈಭವ. ಅದು ಅಂಥ ವಿಷಯದಲ್ಲಿ ಇವರು ಜಿಲ್ಲೆ ಒಳಗಡೆ ಲಿಫ್ಟ್ ಇರಿಗೇಷನ್ನು ನಮ್ಮದು ಇದು ಹೋಯ್ತು, ಯಾವುದೋ ಲಿಂಕ್ ಕೆನಾಲ್ ಹೋಯ್ತು. ಲಿಂಕ್ ಕೆನಾಲ್ ಕೊಟ್ಟು ತುಮಕೂರು ಜಿಲ್ಲೆಗೆ ರೈತರ ಬಾಯಿಗೆ ಮಣ್ಣು ಹಾಕಿದ್ದಾಯಿತು. ಎತ್ತಿನಹೊಳೆ ಯೋಜನೆ ಯಾಕ್ರಿ ಮಧುಗಿರಿಗೆ ₹1 ಹಣ ಬಿಡುಗಡೆ ಮಾಡಿಲ್ಲ? ಇನ್ನೂ ಟೆಂಡರ್ ಆಗಿಲ್ಲ. ಪರಮೇಶ್ವರ್ ಕ್ಷೇತ್ರದಲ್ಲಿ ಯಾಕಾಗಿಲ್ಲ? ನಮ್ಮದು ಆರ್ಡರ್ ಆಗಿದೆ, ಯಾವುದು ಕೋರ ಮತ್ತು ಬೆಳ್ಳಾವಿ ಕೆರೆಗಳಿಗೆ ಹೇಮಾವತಿ ಎತ್ತಿನೊಳೆ ನೀರು ತುಂಬಿಸೋದು. ಇಲ್ಲಿವರೆಗೂ ಹಣ ಬಿಡುಗಡೆ ಮಾಡಿಲ್ಲ. ಬರೀ ಆರ್ಡ್ರು ಪೇಪರಲ್ಲಿ. ಮುಖ್ಯಮಂತ್ರಿಗಳು KSCA ಸ್ಟೇಡಿಯಂ ಯಾರ್ದದು? ಸರ್ಕಾರದ್ದು. ಅದು ಪ್ರೈವೇಟ್. ಅದು ಕ್ರಿಕೆಟ್ ಸ್ಟೇಡಿಯಂ ಇಸ್ ಎ ಪ್ರೈವೇಟ್ ಕಂಪನಿ. ಎಲ್ಲ ಏನಾಗಿ ಅದಕ್ಕೆ ಜಿಲ್ಲೆಯಲ್ಲಿ DK ಶಿವಕುಮಾರ್ ಲಿಂಕ್ ಕ್ಯಾನಲ್ಗೆ ಬಿಟ್ಟರೆ ಯಾವುದಕ್ಕೂ ಹಣ ಬಂದಿಲ್ಲ. 200 ಕೋಟಿ ಅದು ಸರ್ಕಾರ ಎಲ್ಲರಿಗೂ ಕೊಟ್ಟಿದೆ. ಎಲ್ಲ ಕಾರ್ಪೊರೇಷನ್ಗೂ ಹಣ ಕೊಟ್ಟಿದ್ದಾರೆ. ಅದರಲ್ಲಿ ಇವ್ರಿಗೂ ಕೊಟ್ಟಿದ್ದಾರೆ, ಜ್ಯೋತಿ ಗಣೇಶ್ಗೂ. ಇವ್ರದ್ದೇನು ಅದರಲ್ಲೇನು ಕೊಡುಗೆ ಇಲ್ಲ. ಏನು ಹೇಳಿ? ಎಲ್ಲ 224 ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ. ವಿಶೇಷ ಅನುದಾನ ಏನು ಕೊಟ್ಟಿಲ್ವಲ್ಲ ಅದು.
224 ಕ್ಷೇತ್ರ MLAಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರು ಕೊಟ್ಟಿದ್ದಾರೆ ಅವರು. ಅದೇನು ನೋಡ್ರಿ, 2 ಬಾರಿ ಶಾಸಕರಿಗೆ ಕೊಟ್ಟಿದ್ದಾರೆ. ಮೊದಲನೇ ಸಲ ಕಾಂಗ್ರೆಸ್ನವ್ರು 25 ಕೋಟಿ ಕೊಟ್ಟರು ಫಸ್ಟ್ ಇಯರ್. ಸೆಕೆಂಡ್ ನಮಗೆ ಕೊಡಲಿಲ್ಲ, ಅದನ್ನು 10 ಕೋಟಿ ಕೊಡ್ತೀವಿ ಅಂತ ಹೇಳೋರು, ಕೊಡಲಿಲ್ಲ. ಈಗ ಎಲ್ಲರಿಗೂ ಕೊಟ್ಟಂಗೆ ತಾರತಮ್ಯ ಇದ್ದಾರೆ. ಈಗ 10 ಕೋಟಿ ರಿಲೀಸ್ ಮಾಡಿದ್ದಾರೆ. 10 ಕೋಟಿ ಕೊಟ್ಟಿದ್ದಾರೆ. 10 ಕೋಟಿಯಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ? ಕಾಂಗ್ರೆಸ್ ಎಲ್ರಿಗೂ ಸೇರಿ ಕೊಟ್ಟಿದ್ದಾರೆ ಇನ್ ಜನರಲ್. ಅಲ್ರಿ, ರೈತರು ಇವತ್ತು 1 ಎಕರೆ 2 ಎಕರೆ ಇಟ್ಕೊಂಡಿರೋನು ಪ್ರತಿಯೊಬ್ಬನು ಮೊಯ್ ಅಂತ ಇರ್ತಿತ್ತು. ಅಂದರೆ ಮೊಯ್ ಅಂದರೆ ಪಕ್ಕದವನು ಬಂದು ಇವ್ನು ತೋಟಕ್ಕೆ ಮಾಡೋದು, ಇವ್ನಿಗೆ ಅವ್ನು ತೋಟ ಮಾಡೋದು. ಆ ಮೊಯ್ ಸಿಸ್ಟಮ್ ಇವಾಗ ಕಡಿಮೆ ಆಗಿದೆ. ಈಗ ಏನಾಗಿದೆ, ಹೊಲದಲ್ಲಿ ಕೆಲಸ ಮಾಡೋಕ್ಕೆ ರೈತರು ಕಂಪಲ್ಸರಿ ಬೇಕು. ನಾನು ಹೇಳೋದು, ನೀನು ಸೋಷಿಯಲಿಸ್ಟಿಕ್ಕಾಗಿ ಕೇಳ್ತೀಯಾ? ಒಂದು ಸೋಷಿಯಲಿಸ್ಟಿಕ್ ಕತೆ ಹೇಳ್ಬಿಡ್ತೀನಿ, ಮೀಡಿಯಾದಲ್ಲೇನು ಬೇಡ. ಒಬ್ಬ ಸೋಷಿಯಲಿಸ್ಟಿಕ್ ಅವ್ನು ತುಂಬ ಜೋರಾಗಿ ಪ್ರತಿಭಟನೆ ಮಾಡ್ತಿದ್ದಂತೆ, ಜೋರಾಗಿ. ಅವನಿಗೆ ಹೋಗಿ ಕೇಳಿದ್ರಂತೆ ಒಬ್ಬರು TV ಆ್ಯಂಕರು, ನಿನಗೆ 2 ಮನೆ ಇದ್ರೆ ಏನು ಮಾಡ್ತೀಯ? 1 ಮನೆ ಕೊಡ್ತೀಯಾ? ಹ್ಞೂ ಅನ್ನಂತೆ. ನಿನ್ಗೆ 2 ಸೈಕಲ್ ಇದ್ರೆ ಏನು ಮಾಡ್ತೀಯ? ಸೈಕಲಲ್ಲಿ ಬಂದಿದ್ದೆ 2 ಸೈಕಲ್ ಇದ್ರೆ ಏನು ಮಾಡ್ತೀಯಾ? 1 ಸೈಕಲ್ ಕೊಡ್ತೀನಿ ಅನ್ನಂತೆ. ಮನೆ ಇದ್ರೆ ಕಡೆಗೆ 2 ಕೋಳಿ ಇದ್ರೆ ಅಂತ, 2 ಕೋಳಿ ಇದ್ರೆ ಒಂದು ಇಲ್ಲ ಕೋಳಿ ಕೊಡೋಕ್ಕಾಗಲ್ಲ ಅಂತ ಹೇಳದಂತೆ. 2 ಕೋಳಿನ ಹಂಗಾಯ್ತು ನಿನ್ನ ಪ್ರಶ್ನೆ. ಯಾಕೆ ಅಂದರೆ ಅವನ ಹತ್ರ ಇರೋದನ್ನ ಯಾವನು ಕೊಡಲ್ಲ. ಅವನ ಹತ್ರ 2 ಕೋಳಿ ಇದ್ದು ಅಂತೆ, ನೀನು 2 ಕೋಳಿ ಇದ್ರೆ 1 ಕೋಳಿ ಕೊಡ್ತೀಯ ಕೊಡಲ್ಲ ಅನ್ನಂತೆ. ಯಾಕೆಂದ್ರೆ 2 ಕೋಳಿ ಇದ್ದಂತೆ. ಲಾಪ ಅಲ್ಲ, ಪಟ್ಟಿ ಮಾಡ್ತಾರೆ, ಹೆಸರುಗಳು ಬರೀತಾರೆ. ನೋಡ್ರಿ, ಇವತ್ತು ಕೇಳ್ರಿ, ಹಂಗಾರೆ ಫ್ಯಾಕ್ಟ್ರಿ ನಡೀತವೆ. ಫ್ಯಾಕ್ಟ್ರಿ ಒಳಗಡೆ ಕಾರ್ಮಿಕರೇ ಹೋಗಿ ಯಾಕೆ ದುಡಿಬೇಕು? ಅವರು ಓನರ್ ಆಗ್ಬೋದಲ್ಲ. ಜಮೀನುಗಳಲ್ಲಿ ಕೇಳ್ರಿ, ಜಮೀನ್ದಾರ್ ಪದ್ಧತಿ ಇವತ್ತಿಂದ ಇಲ್ಲ, ಸಾವಿರಾರು ವರ್ಷಗಳಿಂದ ಜಮೀನ್ದಾರ್ ಪದ್ಧತಿಗಳನ್ನ ನಡ್ಕೊಂಡ್ ಬಂದಿವೆ. ನಾನು ಇವತ್ತು ನೀವು ಮಾತಾಡೋದಲ್ಲ. ರೆವಲ್ಯೂಷನ್ ಆಗಿ ಉಳುವವನಿಗೆ ಭೂಮಿ ಆಗಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಹೆಚ್ಚು ಜಮೀನಿರೋ ಅಂಥವ್ರು ಅಲ್ಲ, ಒಂದು ಏನೋ ಉದಾಹರಣೆ ಕೊಟ್ಟಿರ್ಬೋದು ಜಡ್ಜು, ಅದನ್ನ ನಾನು ದೊಡ್ಡದಾಗಿ ಮಾತಾಡಕ್ ಹೋಗಲ್ಲ. ನೋಡ್ರಿ, ನಾನು ಯಡಿಯೂರಪ್ಪನವ್ರು KGP ಇದ್ದಾಗಲೇ ಹೋಗ್ಲಿಲ್ಲ. ನಾನು ಅಕ್ಸೆಪ್ಟೆಡ್ BJP ಐಡಿಯಾಲಜಿ. ನಾನು ಬದುಕಿದ್ರು BJPನೇ, ಸತ್ರು BJPನೇ, ಅದು ಎಲ್ರಿಗೂ ಗೊತ್ತಿದೆ. ಎಲ್ಲರೂ ನೋಡ್ರಿ, DK ಶಿವಕುಮಾರ್ ಅವರು ನಾನು ಕರೆದಿದ್ದು ನಿಜ. ನನಗೆ 2013ರಲ್ಲೂ ನನ್ನ ಮನೆಗೆ B ಫಾರ್ಮ್ನ ಕೊಡ್ತೀವಿ ಅಂತೇಳಿ ವೆಂಕಟರಮಣಪ್ಪನವರು ಎಲ್ಲರೂ ಸೇರಿ ಕರೆದಿದ್ದು ನಿಜ. 2018ರಲ್ಲೂ ಸಿದ್ದರಾಮಯ್ಯನವರು ಪರಮೇಶ್ ಸಾಹೇಬರು ಕರೆದಿದ್ದು ನಿಜ. ನನ್ನ ಮೇಲೆ ಗೌರವ ಇಟ್ಕೊಂಡು ಕರೆದವ್ರೆ, ನಾನು ಅದನ್ನು ದುರುಪಯೋಗ ಮಾಡ್ಕೊಳಕ್ಕೆ ಹೋಗಲ್ಲ. 2023ರಲ್ಲೂ ಕರೆದಿದ್ದರು ನಿಜ. ಆದರೆ ಅದಕ್ಕೆ ನಾನು ಗೌರವ ಇಟ್ಕೊಂಡಿದ್ದೇನೆ. ನಾನು ಒಳ್ಳೆ ಕೆಲಸಕ್ಕೆ ಕರೆದಿರ್ಬೋದು, ಆ ಥರ ಹೇಳಿ ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ಅವರು ಪ್ರೀತಿ ಗೌರವದಿಂದ ನಮ್ಮ ಪಾರ್ಟಿಲಿರೋರು BJPಗೆ ಕರೆದಿದ್ದಾರೆ, BJPಯಲ್ಲಿರೋರನ್ನ ಕಾಂಗ್ರೆಸ್ ಅವ್ರು ಕರ್ಕೊಂಡು ಹೋಗಿರ್ತಾರೆ. ಅದನ್ನು ನಾನು ರಾಜಕೀಯವಾಗಿ ಯಾಕೆ ಮಾತಾಡೋಣ? ಅದಕ್ಕೆ ನಾನು ಗೌರವ ಕೊಡ್ತೇನೆ. ನನ್ನ ಬಗ್ಗೆ ಗೌರವ ಇಟ್ಟು ಕರೆದವ್ರೆ ಅಂತೇಳಿ ನಾನು ಅದನ್ನು ದುರುಪಯೋಗ ಮಾಡ್ಕೊಳಕ್ಕೆ ಹೋಗಲ್ಲ. ಐ ರೆಸ್ಪೆಕ್ಟ್ ಇಟ್.